ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಆಲ್. ಉನ್ನತಿ ಎಜುಕೇಷನ್ ಕಡೆಯಿಂದ ಎಲ್ಲರಿಗೂ ಮತ್ತೊಮ್ಮೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ 10th ಸ್ಟ್ಯಾಂಡರ್ಡ್ ಫಿಸಿಕ್ಸ್ ಕೇರಳ ಸಿಲೆಬಸ್ ಚಾಪ್ಟರ್ 3. ವಿ ವಿಲ್ ಬಿಗಿನ್. ಇಟ್ಸ್ ಪಾರ್ಟ್ 1. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಪಾರ್ಟ್ 1, the world of color and vision. In that, dispersion is today's topic. Dear children, we will be having the class in English and Kannada medium. ಟೆಕ್ಸ್ಟ್ ಬುಕ್ಕಿನ ಪ್ರಕಾರವೇ ಅದನ್ನು ನೋಡ್ತಾ ಹೋಗ್ತೇವೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ. ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಎರಡೂ ಭಾಷೆಯಲ್ಲಿ ನೀವು ಇದನ್ನು ಗಮನಿಸಬಹುದು. ಸೊ ಸ್ಟಾರ್ಟ್ ಮಾಡುವ ಇವತ್ತಿನ ಕ್ಲಾಸನ್ನು. ಎಲ್ಲರೂ ರೆಡಿಯಾದರೆ ಇವತ್ತಿನ ಕ್ಲಾಸನ್ನು ಆರಂಭಿಸುವ. ನೋಡಿ, 3ನೇ ಪಾಠ ಭೌತಶಾಸ್ತ್ರ ಫಿಸಿಕ್ಸ್ನಲ್ಲಿ 3ನೇ ಪಾಠ ದೃಷ್ಟಿಜ್ಞಾನ ಹಾಗೂ ವರ್ಣಪ್ರಪಂಚ ಅಂತ. ದೃಷ್ಟಿಜ್ಞಾನ ಹಾಗೂ ವರ್ಣಪ್ರಪಂಚ. ನೋಡಿ, ಬಹಳ ಸುಂದರವಾದಂತಹ ಒಂದು ಚಿತ್ರ ಅಲ್ಲಿ ಕೊಟ್ಟಿದ್ದಾರೆ. ಆ ಸುಂದರವಾದ ಚಿತ್ರವನ್ನು ನಾವು ಕಾಣಬೇಕಾದ್ರೆ ನಮಗೆ ಕಣ್ಣು ಬೇಕು ಅಲ್ವಾ? ಕಣ್ಣು ಇದ್ದರೆ ನಮಗೆ ದೃಷ್ಟಿ ಇದೆ ಅಂತ ಹೇಳುವಂಥ ವಿಚಾರ ನಮಗೆಲ್ಲ ಗೊತ್ತುಂಟು. ದೃಷ್ಟಿಜ್ಞಾನ ನಮಗೆ ಸಿಗಬೇಕು ಅಂತಾದರೆ ಅದಕ್ಕೆ ಕಣ್ಣು ಬೇಕು. ಆ ದೃಷ್ಟಿಜ್ಞಾನ ಇದ್ದರೆ ನಮಗೆ ವರ್ಣಮಯ ಪ್ರಪಂಚವನ್ನು, ಬಣ್ಣಗಳಿಂದ ಕೂಡಿದಂತಹ ಸುಂದರವಾದಂತಹ ಪ್ರಪಂಚವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಅಲ್ಲಿ ಇಬ್ಬರು ಹುಡುಗಿಯರು ಮಾತಾಡ್ತಾ ಇದ್ದಾರೆ. ಹಾಯ್, ಈ ಉದ್ಯಾನವು ಎಷ್ಟು ಸುಂದರವಾಗಿದೆ ಅಂತ ಒಬ್ಬಳು ಕೇಳ್ತಾ ಇದ್ದಾಳೆ. ನೋಡಿ, ಇನ್ನೊಬ್ಬಳು ಹೇಳ್ತಾ ಇದ್ದಾಳೆ, ಹೂಗಳೆಲ್ಲ ಒಂದೇ ಬೆಳಕಿನಲ್ಲಿ ಕಾಣುವುದಲ್ಲವೇ? ಹಾಗಿದ್ದರೂ ಅವುಗಳು ವಿಭಿನ್ನ ಬಣ್ಣಗಳಲ್ಲಿ ಗೋಚರಿಸುವುದು ಯಾಕಾಗಿರಬಹುದು? ನೋಡಿ ಮಕ್ಕಳೇ, ನಿಮಗೆ ಈ ಡೌಟ್ ಬಂದಿದಾ? ನಿಮಗೆ ಈ ಡೌಟ್ ಬಂದಿದಾ? ಎಲ್ಲವೂ ಕೂಡ ನಮಗೆ ಕಾಣುವಂಥದ್ದು ಒಂದೇ ಬೆಳಕಿನಲ್ಲಿ ಅಲ್ವಾ? ಆದರೆ ಅದೇ ಬೆಳಕಿನಲ್ಲಿ ಕಾಣುವಂಥ ಎಲ್ಲ ವಸ್ತುಗಳು ಒಂದೇ ಬಣ್ಣದಲ್ಲಿ ಕಾಣುವುದಿಲ್ಲ, ಯಾಕೆ ಅಲ್ವಾ? ಒಂದು ಬಹಳ ಉತ್ತಮವಾದಂತಹ, ಬಹಳ ಬೆಲೆಯುಳ್ಳಂತಹ ಒಂದು ಡೌಟನ್ನು ಅವಳು ಕೇಳಿದ್ದಾಳೆ. ಒಂದು ಸಂಶಯ ಅವಳಿಗೆ ಬಂದಿದೆ ಅಲ್ವಾ? ಹಾಗೆ ನೋಡುವ, ಈ ಪಾಠದಲ್ಲಿ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಆಗ್ತದ ಅಂತ ನೋಡುವ. ಏನು ಕೊಟ್ಟಿದ್ದಾರೆ ಅಂತ ಓದಿಕೊಂಡು ಅದನ್ನು ವಿವರಿಸಿಕೊಂಡು ಹೋಗುವ, ಆಯಿತಾ? ಎಲ್ಲ ಹೂಗಳಲ್ಲಿ ಒಂದೇ ಬೆಳಕು ಪತನಗೊಳ್ಳುವುದಾದರೂ ಅವುಗಳು ವಿಭಿನ್ನ ಬಣ್ಣಗಳಲ್ಲಿ ಗೋಚರಿಸಲು ಕಾರಣವೇನೆಂದು ಯೋಚಿಸಿದ್ದೀರಾ? ನೀವು ಯೋಚಿಸಿದ್ದೀರಾ ಅಂತ ಕೇಳಿದ್ದಾರೆ. ಇವಳು ಅದನ್ನು ಯೋಚಿಸಿ ಪ್ರಶ್ನೆ ಕೇಳಿದ್ಲು, ಆದರೆ ನೀವು ಅದನ್ನು ಯೋಚಿಸಿದ್ದೀರಾ? ಇಲ್ಲಿವರೆಗೆ ಯೋಚನೆಗೆ ಬಂದಿದೆ ನಿಮಗೆ ಅಂತ ಕೇಳಿದ್ದಾರೆ. ನೋಡಿ, ನಾವು ವಿಜ್ಞಾನವನ್ನು ಕಲಿಯುವಾಗ ಇಂತಹ ಪ್ರಶ್ನೆಗಳು ನಮಗೆ ಬರಬೇಕು. ಇಂತಹ ಪ್ರಶ್ನೆಗಳು ಬಂದ್ರೇ ಹೊಸ ಹೊಸ ಅನ್ವೇಷಣೆಗಳು, ಹೊಸ ಹೊಸ ವಿಷಯಗಳನ್ನು ನಾವು ತಿಳಿಲಿಕ್ಕೆ ಸಾಧ್ಯ ಆಗಬಹುದು. ಹಾಗಾಗಿ ಸೈನ್ಸ್ ಅಥವಾ ವಿಜ್ಞಾನ ಅಂತ ಹೇಳಿದರೆ ಅದರಲ್ಲಿ ಪ್ರಶ್ನೆಗಳೇ ಬರಬೇಕಾದ್ದು ಫಸ್ಟಿಗೆ. ಆಮೇಲೆ ಆ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಕಂಡುಕೊಂಡ್ರೆ ಅದು ಒಂದು ಹೊಸ ಜ್ಞಾನವಾಗಿ ನಮಗೆ ಸಿಗ್ತದೆ ಅಲ್ವಾ? ಸರಿ, ನೋಡುವ. ಗಾಜಿನ ಪಟ್ಟಕದ ಮೂಲಕ ವಕ್ರೀಭವನ. 1ನೇ ಪೇಜಿನಲ್ಲಿರುವಂತಹ ಮೊದಲನೇ ವಿಷಯ ಗಾಜಿನ ಪಟ್ಟಕದ ಮೂಲಕ ವಕ್ರೀಭವನ ಅಂತ. ನೋಡಿ, ಗಾಜಿನ ಪಟ್ಟಕದ ಚಿತ್ರ ಇಲ್ಲಿ ಉಂಟು. ಗಾಜಿನ ಪಟ್ಟಕ ಅಂದರೆ ಏನು ನೀವು ನೋಡಬಹುದು. ಅದು ಒಂದು ಪಿರಮಿಡ್ಡಿನ ಹಾಗಿರ್ತದೆ, ಗೊತ್ತುಂಟಲ್ವ ನಿಮಗೆ? ಆ ರೀತಿಯ ಒಂದು ಗಾಜಿನ ವಸ್ತು ಅದು, ಗಾಜಿನ ಪಟ್ಟಕ. ಒಂದು ಲೇಸರ್ ಟಾರ್ಚಿನ ಬೆಳಕನ್ನು ಚಿತ್ರದಲ್ಲಿ ತೋರಿಸಿದಂತೆ ಒಂದು ಗಾಜಿನ ಪಟ್ಟಕದ ಮೂಲಕ ಹಾಯಿಸಿ ನೋಡಿರಿ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಇದು ಲೇಸರ್ ಟಾರ್ಚ್ ಆಯಿತಾ? ಲೇಸರ್ ಬೆಳಕು ಹೀಗೆ ಬಂದು ಅದು ಗಾಜಿನ ಪಟ್ಟಕಕ್ಕೆ ಬೀಳ್ತದೆ ಅಲ್ವಾ? ನೋಡಿ ಏನಾಗ್ತಾ ಇದೆ ಅಂತ ಚಿತ್ರದಲ್ಲಿ ತೋರಿಸಿದ್ದಾರೆ. ಆ ಬಾಣದ ಗುರುತು ಹಾಕಿ ತೋರಿಸಿದಾರಲ್ವಾ? ಅದು ಬೆಳಕಿನ ಕಿರಣ. ಯಾವ ಬೆಳಕದು? ಲೇಸರ್ ಟಾರ್ಚಿನಿಂದ ಹೊರಡುವಂತಹ ಬೆಳಕಿನ ಕಿರಣ. ನೀವು ನೋಡಿದ್ದೀರಲ್ವ ಲೇಸರ್ ಟಾರ್ಚ್ ಹೇಗಿರ್ತದೆ ಅಂತ ಅಲ್ವಾ? ಅದರ ಬೆಳಕಿನ ಕಿರಣ ಹೇಗೆ ಶಾರ್ಪಾಗಿ ಬರ್ತದಲ್ವ? ಒಂದೇ ಲೈನ್ನಲ್ಲಿ ಹೋದಾಗೆ ನಮಗೆ ಅನಿಸ್ತದಲ್ವ? ಹಾಗಿರುವ ಬೆಳಕಿನ ಕಿರಣ ಹೋಗ್ತಾ ಉಂಟು. ಇಲ್ಲಿ ಬೆಳಕಿನ ಪಥದಲ್ಲಿ ಉಂಟಾಗುವ ಬದಲಾವಣೆಯನ್ನು ಗಮನಿಸಿದರಲ್ಲವೇ ಅಂತ ಕೇಳಿದ್ದಾರೆ. ನೋಡಿ, ಬೆಳಕು ಹೀಗೆ ಹೋದದ್ದು,
ಇಲ್ಲಿಗೆ ಬಂದಾಗ ಹೀಗೆ ಸ್ವಲ್ಪ ಬದಲಾವಣೆ ಆಯಿತು, ಅದರ ಪಥದಲ್ಲಿ ವ್ಯತ್ಯಾಸ ಆಯಿತು. ಇಲ್ಲಿಗೆ ಬಂದಾಗ ಪುನಃ ವ್ಯತ್ಯಾಸ ಆಯಿತು ಅಲ್ವಾ. ಹಾಗೆ ನಾವು ಗಮನಿಸಬಹುದು, ಬೆಳಕಿನ ಪಥದಲ್ಲಿ ಉಂಟಾಗುವಂಥ ಬದಲಾವಣೆಯನ್ನು ನಾವು ಗಮನಿಸಬಹುದು ಅಲ್ವಾ. ಸರಿ, ಬೆಳಕಿನ ದಿಶೆಯಲ್ಲಿ ಬದಲಾವಣೆ ಉಂಟಾಗಲು ಕಾರಣವೇನಾಗಿರಬಹುದು ಅಂತ ಕೇಳಿದ್ದಾರೆ. ಏನಾಗಿರಬಹುದು ಕಾರಣ? ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಹೋಗುವಾಗ ಅದು ಗಾಳಿಯಲ್ಲಿ ಹೋಯಿತು ಬೆಳಕು ಅಲ್ವಾ. ಅದಾದ ಮೇಲೆ ಇಲ್ಲಿಗೆ ತಲುಪಿದಾಗ ಅದಕ್ಕೆ ಗಾಜು ಸಿಕ್ಕಿತು, ಮಾಧ್ಯಮ ಬದಲಾಯಿತು. ಇಲ್ಲಿವರೆಗೆ ಮಾಧ್ಯಮ ಗಾಳಿಯಾಗಿತ್ತು, ಬೆಳಕು ಸಂಚರಿಸಿದ ಮಾಧ್ಯಮ ಅಲ್ಲಿವರೆಗೆ ಗಾಳಿಯಾಗಿತ್ತು, ಆಮೇಲೆ ಅದು ಗಾಜಾಯಿತು ಅಲ್ವಾ. ಗಾಜಾಗಿ ಕೊನೆಗೆ ಪುನಃ ಅದೇನಾಯಿತು, ಇಲ್ಲಿ ಹೊರಗೆ ಬರ್ತದೆ. ಗಾಜಿನಿಂದ ಹೊರಗೆ ಬರುವುದು ಅಂತ ಹೇಳಿದರೆ ಅದು ಎಲ್ಲಿಗೆ ಬರುವುದು? ಪುನಃ ಗಾಳಿಗೆ ಬರುವುದು. ಅಲ್ಲಿ ಪುನಃ ಮಾಧ್ಯಮ ಬದಲಾಯಿತು, ಗಾಳಿಯಿಂದ ಗಾಜಿಗೆ, ಗಾಜಿನಿಂದ ಗಾಳಿಗೆ ಅಲ್ವಾ. ಚಂದ ಉಂಟಲ್ವಾ. ಗಾಳಿಯಿಂದ ಗಾಜಿಗೆ, ಗಾಜಿನಿಂದ ಗಾಳಿಗೆ, ಹಾಗೆ ಬರುವಾಗ ಮಾಧ್ಯಮದ ಬದಲಾವಣೆ ಆಗುವಾಗ ಅಲ್ಲಿ ಏನಾಗ್ತದೆ? ಬೆಳಕಿನ ಪಥದಲ್ಲಿ ಬದಲಾವಣೆ ಉಂಟಾಗ್ತದೆ ಅಲ್ವಾ. ಸರಿ, ನೋಡಿ ಇಲ್ಲಿ ಎರಡನೆಯದ್ದೇನು ನೋಡುವ. ಪಟ್ಟಕದ ಯಾವೆಲ್ಲ ತಲಗಳಲ್ಲಿ ಬೆಳಕಿನ ಕಿರಣದ ದಿಶೆಯಲ್ಲಿ ಬದಲಾವಣೆ ಉಂಟಾಗುತ್ತದೆ? ಬೆಳಕಿನ ಪಥವನ್ನು ಸೈನ್ಸ್ ಡೈರಿಯಲ್ಲಿ ಚಿತ್ರಿಸಿರಿ ಅಂತ ಹೇಳಿದ್ದಾರೆ. ಅದು ಇದೇ ಚಿತ್ರವನ್ನು ಮಾಡಲಿಕ್ಕೆ ಹೇಳಿದ್ದಾಯ್ತಾ. ಬೆಳಕಿನ ಪಥ ಅಂದರೆ ಇದು. ಬೆಳಕಿನ ಪಥವನ್ನು ನಾವು ಬಿಡಿಸುವಾಗ ಯಾವಾಗಲೂ ಕೂಡ ಬಾಣದ ಗುರುತು ಬೇಕಾಯ್ತಾ. ಬಾಣದ ಗುರುತಿಲ್ಲದಿದ್ದರೆ ಬೆಳಕಿನ ಪಥ ಅದು ಅಪೂರ್ಣ ಅಲ್ವಾ. ಬೆಳಕು ಯಾವ ದಿಶೆಯಲ್ಲಿ ಹೋಗ್ತದೆ ಅಂತ ಸೂಚಿಸೋಕ್ಕೆ ಬಾಣದ ಗುರುತು ಬೇಕು. ನೆನಪಿಡಿ, ಕೆಲವೊಮ್ಮೆ ಚಿತ್ರ ಮಾಡುವಾಗ ನಮಗೆ ಅದೇ ಮರೆತು ಹೋಗೋದು. ಬಾಣದ ಗುರುತು ಹಾಕಲಿಕ್ಕೆ ನಮಗೆ ಮರೆತು ಹೋಗ್ತದೆ. ಅದು ಮರೆತು ಹೋದರೆ ಆ ಚಿತ್ರವೇ ತಪ್ಪು, ಅದಕ್ಕೆ ಅರ್ಥವೇ ಇಲ್ಲ ಆಯಿತಾ. ಹಾಗಾಗಿ ಅದನ್ನು ಮರಿಬಾರ್ದು, ತುಂಬ ಮುಖ್ಯವಾದ ವಿಷಯ ಅದು ಆಯಿತಾ. ಹಾಗೆ ವಾಯುವಿನಿಂದ ಪಟ್ಟಕಕ್ಕೆ ಹಾದು ಹೋಗುವಾಗ ಪಟ್ಟಕದ ಯಾವ ಭಾಗದ ಕಡೆಗೆ ಬೆಳಕಿನ ಕಿರಣಕ್ಕೆ ಬಾಗುವಿಕೆ ಸಂಭವಿಸುತ್ತದೆ? ನೋಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹೀಗೆ ಹೋಗುವಾಗ ಯಾವ ದಿಶೆಗೆ ಅಂದರೆ ನೋಡಿ ಇಲ್ಲಿ ಪಟ್ಟಕದ ಯಾವ ಭಾಗಕ್ಕೆ ಬೆಳಕು ಬಾಗ್ತದೆ? ನೋಡಿ, ಹೀಗೆ ಹೋಗ್ತಾ ಇತ್ತು, ಅದು ಹಾಗೆ ಹೋಗ್ತಿದ್ರೆ ಹೀಗೆ ಮುಂದೆ ಹೋಗಬೇಕಿತ್ತಲ್ವಾ. ಅದೇನಾಗಿದೆ? ಬಾಗಿದೆ. ಇಲ್ಲಿ ಯಾವ ಕಡೆಗೆ ಬಾಗಿದೆ? ಪಾದದ ಕಡೆಗೆ ಬಾಗಿದೆ ಆಯಿತಾ. ಇದು ಪಾದ, ಗಾಜಿನ ಪಟ್ಟಕದ ಪಾದ ಇದು. ಹಾಗೆ ಬೆಳಕು ಗಾಜಿನ ಪಟ್ಟಕದ ಪಾದದ ಕಡೆಗೆ ಬಾಗಿದೆ ಅಲ್ವಾ. ಎರಡೂ ಸಲ ಕೂಡ ಇಲ್ಲಿಯೂ ಪಾದದ ಕಡೆಗೆ ಬಾಗುತ್ತದೆ. ಪಟ್ಟಕದಿಂದ ವಾಯುವಿಗೆ ಹಾದು ಹೋಗುವಾಗಲೋ ಅದು ಕೂಡ ಹಾಗೆ. ನೋಡಿ, ಇಲ್ಲಿ ಪಾದದ ಕಡೆಗೆ ಬಾಗಿದೆ. ಪಾದ ಇದು, ಅದಕ್ಕೆ ಹತ್ತಿರ ಬರ್ತಾ ಉಂಟು. ಪಾದದ ಕಡೆಗೆ ಬಾಗಿದೆ, ಇಲ್ಲಿ ಪಾದದ ಕಡೆಗೆ ಬಾಗಿದೆ, ಇಲ್ಲಿಯೂ ಪಾದದ ಕಡೆಗೆ ಬಾಗಿದೆ. ಗೊತ್ತಾಯ್ತಲ್ಲ. ಈ ಪೇಜಿನಲ್ಲಿರೋದೆಲ್ಲ ಕ್ಲಿಯರ್ ಆಯ್ತಲ್ವಾ. ಮುಂದೆ ಹೋಗುವಾನ. Yes, our dear friends are there in English medium, so we have to explain that in English also. Right. So the third unit is the world of colors and vision. The world of colors and vision is the third unit in physics. So here you can see a beautiful picture, and there are two students who are talking with each other. The first one is saying, wow, this garden is so beautiful, isn't it? You can also see the garden is so beautiful. And the other student, the girl is saying, we see all these flowers in the same light. Still, why do they appear in different colors? So she is asking. So the reason for seeing all these flowers is the same light, isn't it? But when you see different flowers, they will be in different colors. Why it is? She's having a beautiful doubt there. Very, very wonderful doubt, we can say. So when we get doubt, we will search answers for those doubts. We will try to clear our doubts. So at that time we are gaining knowledge. So this is the method of studying science. Okay, let us see what is given here.
have you ever thought about the reason why flowers appear in different colors, though they are all illuminated by the same light? So whether you have got a doubt like this, that is a question. You might have got doubt, right? Sometimes we will also get doubt. Yes. So the first topic in this page, that is refraction through a glass prism. Refraction through a glass prism. So there it is said that refraction of light, okay. So you can see here, pass a beam of light. They have told us to do one small activity. Pass a beam of light from a laser torch through a prism as shown in figure 3.1. So this is what you call as the laser torch. From this light is falling, laser light is falling like this and is going in this way, okay. So have you observed the deviation in the path of light? Yes, you can see light is falling on this prism and it bends here, it is deviated here, and here again it deviated. So actually what happens here, where the light initially travels in a medium which is air. Here the medium is air, and here it encounters the second medium, that is glass, isn't it? The prism is made up of glass, that is why it is a glass. The medium is glass here. So when their medium changes, at that time there is a small deviation in the direction of light, okay. There is a deviation in the path of light, and again here when it reaches this point, then what happens, again the medium changes from glass to air. So there also there is a deviation, isn't it? You can see in the picture. So some questions are given here. What is the reason for this deviation? So we already explained it. The reason for the deviation is change of medium from air to glass, glass to air, air to glass, glass to air. So there is a change of medium, right? In two times there is a change in medium. That is why 2 times the light deviated, okay. The second question here, identify the phases on which the light ray undergoes deviation. Depict the path of light ray in your science diary. So the path is this one. They only told to draw this picture in your notebook. Okay, 2 times it bends there, it gets deviated. You know this. We already explained it. Towards which part of the prism does the light ray deviate when it enters into the prism from air? So you can see this is the base of the prism. So the light ray bends towards the base. Okay. What about when the light ray passes from the prism to air? Prism into air. So again here prism into air, the light passes, and this time also it bends towards the base. Towards the base it bends. Okay. So you understood, I think. Let us move to the next slide. ಸರಿ, ಇಲ್ಲೀಗ ಕನ್ನಡದಲ್ಲಿ ನಾವು ಮುಂದುವರಿಸ್ತಾ ಇದ್ದೇವೆ ಇದನ್ನು. ನಿಮಗೆಲ್ಲ ತಿಳಿದಿರುವ ಹಾಗೆ ಆ ಭಾಗದ 1ನೇ ಪೇಜಿನಲ್ಲಿ ನಾವು ಕಲಿತದ್ದನ್ನು ಇಲ್ಲಿ ಒಂದು ಸರಳವಾಗಿ 1-2 ವಾಕ್ಯದಲ್ಲಿ ಅದನ್ನು ಕೊಟ್ಟಿದ್ದಾರೆ. ಕೊನೆಯದಾಗಿ ಹೇಳುವುದು ಏನು ಅಂತ, ಪಟ್ಟಕವನ್ನು ಪ್ರವೇಶಿಸುವಾಗ ಹಾಗೂ ಪಟ್ಟಕದಿಂದ ನಿರ್ಗಮಿಸುವಾಗ ವಕ್ರೀಭವನದಿಂದಾಗಿ ಬೆಳಕಿನ ಕಿರಣಕ್ಕೆ ಪಟ್ಟಕದ ಪಾದದ ಕಡೆಗೆ ಬಾಗುವಿಕೆ ಉಂಟಾಗ್ತದೆ. ನೋಡಿ, ಗೊತ್ತಾಯ್ತಲ್ಲ ವಿಷಯ. ನಾವಾಗ ಹೇಳಿದ ವಿಷಯವನ್ನೇ ಇಲ್ಲಿ ಕೊಟ್ಟಂಥದ್ದು. ಪಟ್ಟಕದ ಪಾದದ ಕಡೆಗೆ ಬಾಗುವಿಕೆ ಉಂಟಾಗುತ್ತದೆ. ಆಯಿತಾ? ಸರಿ, ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಬರುವುದು ಬೆಳಕಿನ ವರ್ಣ ವಿಭಜನೆ, ಡಿಸ್ಪರ್ಷನ್ ಆಫ್ ಲೈಟ್. ಲೇಸರ್ ಟಾರ್ಚಿನ ಬೆಳಕಿನ ಬದಲು ಸೂರ್ಯಪ್ರಕಾಶವನ್ನು ಪಟ್ಟಕದ ಮೂಲಕ ಹಾಯಿಸಿ ನೋಡಿದರೋ ಅಂತ ಕೇಳಿದ್ದಾರೆ. ಇಲ್ಲಿ ಸೂರ್ಯಪ್ರಕಾಶವನ್ನು ನಾವು ಹಾಯಿಸಿದರೆ ಏನಾಗಬಹುದು?
ನೋಡಿ ಏನು ಮಾಡಬೇಕು ಅಂದರೆ ಸಮತಲ ದರ್ಪಣವನ್ನು ಉಪಯೋಗಿಸಿ ಸೂರ್ಯಪ್ರಕಾಶವನ್ನು ಕೋಣೆಯ ಬಿಳಿ ಬಣ್ಣದ ಗೋಡೆಗೆ ಬೀಳಿಸಿರಿ. ಗೊತ್ತಾಯ್ತಾ? ಸಮತಲ ದರ್ಪಣ ಅಂದರೆ ಕನ್ನಡಿಯನ್ನು ಉಪಯೋಗಿಸಿ ಮನೆಯ ಒಳಗೆ ಅಥವಾ ನಮ್ಮ ಶಾಲೆಯ ಗೋಡೆಗೆ ಅದು ಬೆಳಕಿನ ಕಿರಣ ಅಂದರೆ ಸೂರ್ಯನ ಕಿರಣ ಬರುವ ಹಾಗೆ, ಪ್ರತಿಫಲಿಸಿ ಬರುವ ಹಾಗೆ, ಅದು ನಿಮಗೆ ಗೊತ್ತುಂಟಲ್ವ ಹೇಗೆ ಮಾಡೋದು ಅಂತ. ಆ ರೀತಿಯಾಗಿ ಮಾಡಲಿಕ್ಕೆ ಹೇಳಿದ್ದಾರೆ, ಬೀಳಿಸಲಿಕ್ಕೆ ಹೇಳಿದ್ದಾರೆ. ಸಪೂರವಾದ ಬೆಳಕಿನ ಕಿರಣ ಮಾತ್ರ ಹಾದು ಹೋಗುವಂತೆ ಬೆಳಕಿನ ಪಥದಲ್ಲಿ ಅಗಲ ಕಿರಿದಾದ ಸೀಳೊಂದನ್ನು ಕ್ರಮೀಕರಿಸಿರಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ನೋಡಿ, ಸಪೂರವಾದ ಬೆಳಕಿನ ಕಿರಣ ಮಾತ್ರ ಹಾದು ಹೋಗಬೇಕು. ಆ ರೀತಿಯಾಗಿ ಒಂದು ರಟ್ಟನ್ನು ಅಥವಾ ಏನಾದರೂ ಒಂದು ವಸ್ತು, ಎರಡು ವಸ್ತುಗಳನ್ನಿಟ್ಟು ಅಥವಾ ಒಂದು ವಸ್ತುವನ್ನಿಟ್ಟು ಅದರ ಮೂಲಕ ಒಂದು ಸಣ್ಣ ತೂತನ್ನು ಏನಾದರೂ ಮಾಡಿ ಅದರ ಮೂಲಕ ಕೇವಲ ಏನು ಸಪೂರವಾದ ಬೆಳಕಿನ ಕಿರಣ ಮಾತ್ರ ಒಳಗೆ ಪ್ರವೇಶಿಸುವ ಹಾಗೆ ನೋಡಿಕೊಳ್ಬೇಕು. ಗೋಡೆಯಲ್ಲಿ ಒಂದು ಬಿಳಿ ಬೆಳಕಿನ ಪುಂಜ ಕಾಣಿಸುವುದಲ್ಲವೇ? ಹೌದು, ಒಂದು ಬೆಳಕಿನ ಪುಂಜ ಬಿಳಿಯದ್ದು ಸಣ್ಣದು ಕಾಣುತ್ತದೆ. ಸೀಳಿನ ಮೂಲಕ ಹಾದು ಬರುವ ಬೆಳಕಿನ ಕಿರಣವು ಒಂದು ಬದಿಗೆ ಓರೆಯಾಗಿ ಬೀಳುವಂತೆ ಒಂದು ಪಟ್ಟಕವನ್ನು ಕ್ರಮೀಕರಿಸಿರಿ ಅಂತ ಹೇಳಿದ್ದಾರೆ. ಪಟ್ಟಕವನ್ನು ನೋಡಿ ಹೀಗೆ ಇಡಬೇಕಾದ್ದು, ಅದರ ಒಂದು ಮೂಲೆಗೆ, ಪಟ್ಟಕದ ಒಂದು ಮೂಲೆಗೆ ಆ ಸೂರ್ಯಪ್ರಕಾಶದ ಕಿರಣ ಬೀಳುವ ಹಾಗೆ ನಾವು ಕ್ರಮೀಕರಿಸಬೇಕು, ಇಡಬೇಕು. ಏನನ್ನು ಗಮನಿಸುರಿ ಅಂತ ಕೇಳಿದ್ದಾರೆ. ಈಚೆ ಬದಿಯಲ್ಲಿ ಒಂದು ಸ್ಕ್ರೀನ್ ಇಡಬೇಕಾಯ್ತಾ? ಒಂದು ಸ್ಕ್ರೀನ್ ಅಂದರೆ ಗೋಡೆಯೇ ಆಗ್ಬೋದು, ಬಿಳಿಯ ಗೋಡೆ ಅಥವಾ ಬಿಳಿಯ ಬಟ್ಟೆಯೋ ಇನ್ನೇನಾದರೂ ಬಿಳಿಯ ಸ್ಕ್ರೀನನ್ನು ಇಡಬೇಕು, ಆಯಿತಾ? ಗೋಡೆಯಲ್ಲಿ ಬಿಳಿ ಬೆಳಕಿನ ಬದಲಾಗಿ ಕಾಮನ ಬಿಲ್ಲಿನಂತಿರುವ ವಿವಿಧ ಬಣ್ಣಗಳು ಕಾಣಿಸಿದವಲ್ಲವೇ ಅಂತ ಕೇಳಿದ್ದಾರೆ. ಈ ಗೋಡೆಯಲ್ಲಿ ಅಥವಾ ಸ್ಕ್ರೀನಿನಲ್ಲಿ ನಮಗೆ ಬೇರೆ ಬೇರೆ ಬಣ್ಣ ಕಾಣುತ್ತದೆ, ಕಾಮನ ಬಿಲ್ಲಿನ ಹಾಗೆ. ಗೊತ್ತಾಯ್ತಲ್ಲ? ಸೂರ್ಯಪ್ರಕಾಶವು ವಿವಿಧ ಬಣ್ಣಗಳಾಗಿ ವಿಭಜಿಸುವುದನ್ನು ನೋಡಿದಿರಲ್ಲವೇ? ನಿಮಗೆ ಗೋಚರಿಸುವ ಬಣ್ಣಗಳನ್ನು ಬಾಗುವಿಕೆ ಕಡಿಮೆಯಾಗುವ ರೀತಿಯಲ್ಲಿ ಕ್ರಮಬದ್ಧವಾಗಿ ಸೈನ್ಸ್ ಡೈರಿಯಲ್ಲಿ ದಾಖಲಿಸಿರಿ. ನೋಡಿ, ಅಲ್ಲಿ ಮೇಲೊಂದು ಬಣ್ಣ, ಕೆಳಗೆ ಮತ್ತೊಂದು ಬಣ್ಣ ಅಂತ ಇರ್ತದೆ. ಮೇಲೆ ಕೆಂಪು ಕಾಣುವುದು, ಕೆಳಗೆ ವಾಯ್ಲೆಟ್ ಬಣ್ಣ ಕಾಣುತ್ತದೆ, ಆಯಿತಾ? ನೇರಳೆ ಬಣ್ಣ ಕಾಣುತ್ತದೆ. ಹಾಗಾಗಿ ಬಾಗುವಿಕೆ ಜಾಸ್ತಿ ನೇರಳೆ ಬಣ್ಣಕ್ಕೆ ಅಂತ ನಮಗೆ ಗೊತ್ತಾಗ್ತದೆ ಅಲ್ವಾ? ಕೆಂಪಿಗೆ ಕಡಿಮೆ ಬಾಗುವಿಕೆ, ನೇರಳೆ ಜಾಸ್ತಿ ಬಾಗ್ತದೆ ಅಂತ ನಮಗೆ ಅನುಭವಕ್ಕೆ ಬರ್ತದೆ, ಗೊತ್ತಾಗ್ತದೆ. ಆ ರೀತಿ ದಾಖಲಿಸಲಿಕ್ಕೆ ಹೇಳಿದ್ದಾರೆ. ನೋಡಿ ಹೇಗೆ ಘಟಕ ಬಣ್ಣಗಳು ನೇರಳೆ ಅಂದರೆ ವಾಯ್ಲೆಟ್, ಇಂಡಿಗೋ ಕಡುನೀಲ, ನೀಲ ಬ್ಲೂ, ಹಸಿರು ಗ್ರೀನ್, ಹಳದಿ ಯೆಲ್ಲೋ, ಆರೆಂಜ್, ಕೆಂಪು ಅಂದರೆ ರೆಡ್. ನೋಡಿ, ಇದನ್ನು ನೆನಪಿಡಲಿಕ್ಕೆ, ನಮಗೆ ಸುಲಭದಲ್ಲಿ ನೆನಪಿಡಲಿಕ್ಕೆ ಒಂದು ಶಬ್ದವನ್ನಾಗಿ ಇದರ ಎಲ್ಲ ಇಂಗ್ಲೀಷು ಹೆಸರುಗಳುಂಟಲ್ವ ಬಣ್ಣಗಳಿಗೆ, 7 ಬಣ್ಣಗಳ ಹೆಸರುಗಳನ್ನು ವಿಬ್ಜಿಯಾರ್ ಅಂತ ನೆನಪಿಟ್ಟುಕೊಳ್ಳಬಹುದು. ಮೊದಲ ಅಕ್ಷರಗಳನ್ನು ಸೇರಿಸಿ ಒಂದು ಹೆಸರು ಮಾಡಿದ್ದ, ಆಯಿತಾ? ವಿಬ್ಜಿಯಾರ್ ಆಯಿತಾ? ವೆರಿ ಇಂಪಾರ್ಟೆಂಟ್. ವಿಬ್ಜಿಯಾರ್, ವಯಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ ಎಂಬ ಕ್ರಮದಲ್ಲಿ ಕಾಣಲು ಸಾಧ್ಯವಾಯಿತಲ್ಲವೇ? ಹೌದು, ಹಾಗೆ ಕಾಣ್ತದೆ. ಆಯಿತಾ? ಬಿಳಿ ಬೆಳಕಿನ ಘಟಕ ಬಣ್ಣಗಳ ಕ್ರಮಬದ್ಧವಾದ ವಿವರಣೆಯನ್ನು ವರ್ಣಪಟಲ ಎಂದು ಕರೆಯಲಾಗುತ್ತದೆ. ಇದನ್ನು ವರ್ಣಪಟಲ ಅಂತ ಹೇಳ್ತೇವೆ, ಆಯಿತಾ? ಈ ರೀತಿಯಾಗಿ ಬಣ್ಣಗಳು VIBGYOR ವಿಬ್ಜಿಯಾರ್, ವಯಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಗೊತ್ತಾಯ್ತಲ್ಲ? ಈ ರೀತಿಯಾಗಿ ಕಾಣುವಂಥದ್ದು. ಕೆಳಗೊಂದು ಪ್ರಶ್ನೆಯ ಮೂಲಕ ಮುಂದಿನ ಹಂತಕ್ಕೆ ಅವರು ಪ್ರವೇಶಿಸ್ತಾ ಇದ್ದಾರೆ. ಒಂದು ಪಟ್ಟಕದ ಮೂಲಕ ಸೂರ್ಯಪ್ರಕಾಶವು ಹಾದು ಹೋಗುವಾಗ ಘಟಕ ಬಣ್ಣಗಳಾಗಿ ವಿಭಜಿಸಲ್ಪಡಲು ಕಾರಣವೇನಾಗಿರಬಹುದು ಅಂತ ಕೇಳಿದ್ದಾರೆ. ನೋಡಿ, ನಮಗೀಗ ಏನು ಗೊತ್ತಾಯಿತು? ಆ ಬಿಳಿಯ ಬಣ್ಣ ಘಟಕ ಬಣ್ಣಗಳಾಗಿ ವಿಭಾಗಿಸಲ್ಪಡ್ತದೆ ಅಂದರೆ ನಮಗೆ ಏನು ಅರ್ಥ ಆದದ್ದರಿಂದ? ಸೂರ್ಯಪ್ರಕಾಶದಲ್ಲಿ ಅಂದರೆ ಬಿಳಿಯ ಬೆಳಕಿನಲ್ಲಿ, ಸೂರ್ಯಪ್ರಕಾಶವನ್ನು ನಾವು ಬಿಳಿಯ ಬೆಳಕು ಅಂತ ಅಂದುಕೊಳ್ಳುವಂಥದ್ದು. ಆ ಬಿಳಿಯ ಬೆಳಕಿನಲ್ಲಿ 7 ಘಟಕ ಬಣ್ಣಗಳಿವೆ, 7 ಘಟಕ ಬಣ್ಣಗಳಿವೆ ಅಂತ ಗೊತ್ತಾಯಿತು. ನಾವು ಸಣ್ಣ ಕ್ಲಾಸಿನಲ್ಲಿ ಪದ್ಯವನ್ನು ಕಲ್ತಿರಬಹುದು ಅಲ್ವಾ? ಗೊತ್ತುಂಟ ಏನು ಪದ್ಯ? ಸಣ್ಣ ಕ್ಲಾಸಿನಲ್ಲೇ ಕಲ್ತಿದ್ದೇವೆ.
7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಲ್ವಾ? ಕೇಳಿದ್ದೀರಾ? ನಾನೆಲ್ಲ ಕಲ್ತಿದ್ದೇನೆ, ಸಣ್ಣ ಕ್ಲಾಸಲ್ಲಿ ಕಲ್ತಿದ್ದೇನೆ. ನೀವು ಕಲ್ತಿದ್ದೀರಾ ಗೊತ್ತಿಲ್ಲ. 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ. ಅದರಲ್ಲಿ 7 ಬಣ್ಣಗಳ ಹೆಸರು ಕೂಡ ಅವತ್ತು ನಾವು ಕಲ್ತಿದ್ದೇವೆ ಸಣ್ಣದಿರುವಾಗ. ಅದೇ ಈಗ ಬಂದದ್ದು ಸೈನ್ಸಿನಲ್ಲಿ, ಅಂದರೆ ಫಿಸಿಕ್ಸ್ನಲ್ಲಿ ಬಂತೀಗ. ಸರಿ, ನಾವು ಮುಂದುವರಿಸುವ. ಡಿಯರ್ ಸ್ಟೂಡೆಂಟ್ಸ್, ನೌ ಇನ್ ಇಂಗ್ಲೀಷ್. ಸೊ ಯು ಹ್ಯಾವ್ ದ ಕನ್ಕ್ಲೂಷನ್ ಆಫ್ ದ ಫಸ್ಟ್ page here. When light ray enters and leaves a prism, it deviates towards the base of the prism due to refraction. Okay. Then next topic is dispersion of light. Let us pass sunlight through a prism instead of laser light. Instead of laser light, we will make sunlight to fall on the prism. Using a plain mirror, reflect sunlight into a white wall. Place a narrow slit in the path of the sunlight so that only a thin beam of light passes through it. This is the slit. Okay. Sunlight passes through it and narrow beam comes in. Now you can see a white patch of light on the wall. Okay. Arrange a prism in the path of this beam so that it falls obliquely on one of its sides. So this is the side, obliquely it falls, and sharply it falls on that edge. Okay. In such a way, the way you have to arrange it. What do you observe? They asked. Instead of white light, don't you see different colors as in a rainbow on the wall? We'll observe on the wall or screen, we will see different colors starting from red to violet or violet to red. You can see different colors. So here the bending is maximum for violet and less for red. Okay, deviation is less for red, maximum for violet. You have seen the sunlight split into different colors. Record in the science diary the colors in the decreasing order of deviation. Can't you see the component colors? So component colors are these 7 colors. Okay. In the order violet, indigo, blue, green, yellow, orange and red. So taking the first letters of all these colors, we'll get another word for remembering it. Vibgyor. Okay, very important. You can just remember this word so that you can remember all the colors. This orderly arrangement of the component colors in white light is called spectrum. This is a spectrum. Okay. So by a question, they continue to the next part, that is why does sunlight split into its component colors when it passes through a prism? So you know sunlight is white light. We consider sunlight as white light. So white light has 7 component colors. That is why it splits there, and each color is having different nature. You will see why it is in the next part. For the time being, you'll just remember white light has 7 component colors. ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಕನ್ನಡಿಗರಿಗಾಗಿ ಇದೀಗ ಸೂರ್ಯಪ್ರಕಾಶವು ಪಟ್ಟಕದ ಮೂಲಕ ಹಾದು ಹೋಗುವಾಗ ಘಟಕ ಬಣ್ಣಗಳಾಗಿ ವಿಭಜಿಸಲ್ಪಡುವುದನ್ನು ಚಿತ್ರ 3.4ರಲ್ಲಿ ಕೊಟ್ಟಿರುವುದನ್ನು ಗಮನಿಸಿ. ನೋಡಿ, ಇಲ್ಲಿ ಗಮನಿಸಿರಿ. ಈ ರೀತಿಯಾಗಿ ನೋಡಿ, ಇಲ್ಲಿ ಕರೆಕ್ಟಾಗಿ ಏನು ಅಂತ ಗೊತ್ತಾಗ್ತದೆ. ಈ ರೀತಿಯಾಗಿ ಬಣ್ಣಗಳು ವಿಭಜಿಸಲ್ಪಡ್ತವೆ. ಬೆಳಕಿನ ಕಿರಣದ ದಿಶೆಯಲ್ಲಿ ಬದಲಾವಣೆ ಉಂಟಾಗಲು ಕಾರಣವೇನಾಗಿರಬಹುದು? ಕಾರಣ ಅದೇ, ಮಾಧ್ಯಮ ಬದಲಾದಾಗ ಅಲ್ಲಿ ದಿಶೆಯಲ್ಲಿ ಬದಲಾವಣೆ ಉಂಟಾಗ್ತದೆ. ಪಟ್ಟಕದ ಮೂಲಕ ಕಿರಣವು ಹಾದು ಹೋಗುವಾಗ ವಕ್ರೀಭವನದಿಂದಾಗಿ ಪಟ್ಟಕದ 2 ಬದಿಗಳಲ್ಲಿ ಬೆಳಕಿನ ಕಿರಣದ ದಿಶೆಯಲ್ಲಿ ಬದಲಾವಣೆ ಉಂಟಾಗ್ತದೆ, ಇಲ್ಲಿ ಮತ್ತು ಇಲ್ಲಿ. ಆಯಿತಾ? ದಿಶೆಯಲ್ಲಿ ಉಂಟಾಗುವ ಈ ಬದಲಾವಣೆಯು ಎಲ್ಲ ಬಣ್ಣಗಳಿಗೂ ಸಮಾನವಾಗಿರಬಹುದೇ? ಇಲ್ಲ, ಬದಲಾವಣೆ ಸಮಾನ ಅಲ್ಲ. ಹಾಗಾಗಿ ಹೀಗೆ ಆದದ್ದು. ಆಯಿತಾ? ಘಟಕ ಬಣ್ಣಗಳಾಗಿ ವಿಭಾಗಿಸಲ್ಪಟ್ಟದ್ದು ಅಥವಾ ವಿಭಜಿಸಲ್ಪಟ್ಟದ್ದಕ್ಕೆ ಅದೇ ಕಾರಣ.
ಇದು ಬೆಳಕಿನ ಘಟಕ ಬಣ್ಣಗಳ ತರಂಗ ದೂರಕ್ಕೆ ಹೇಗೆ ಸಂಬಂಧಿಸಿದೆ ಎಂದು ನೋಡೋಣ. ನೋಡಿ, ಈ ಬದಲಾವಣೆ ಉಂಟಲ್ವಾ, ಬಾಗುವಿಕೆಯಲ್ಲಿ ಉಂಟಾಗುವಂತಹ ಬದಲಾವಣೆ ಅಂದರೆ ಬೇರೆ ಬೇರೆ ಬಣ್ಣಗಳಿಗೆ ಬೇರೆ ಬೇರೆ ಬಾಗುವಿಕೆ ಉಂಟಾಗುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅದು ನೇರವಾಗಿ ಅವುಗಳ ತರಂಗ ದೂರಕ್ಕೆ ಸಂಬಂಧಿಸಿದಂಥದ್ದು. ತರಂಗ ದೂರ ಅಂದರೆ ಏನು ಅಂತ ನೀವು ಕಲ್ತಿದ್ದೀರಿ ಲಾಸ್ಟ್ ಯೂನಿಟಲ್ಲಿ. ಅಂದರೆ ಇದರ ಮೊದಲಿದ್ದಂಥ ಪಾಠದಲ್ಲಿ ನಾವು ತರಂಗ ದೂರ ಅಂದರೆ ಏನು ಅಂತ ಕಲ್ತಿದ್ದೇವೆ. ನೆನಪಿಸಿಕೊಳ್ಳಿ, ಅದನ್ನು ಬೇಕಾದರೆ ನೋಡಿಕೊಳ್ಳಿ, ವಿಡಿಯೋ ಉಂಟು. ಪಟ್ಟಿ 3.1ರಲ್ಲಿ ಕೊಡಲಾದ ಬೆಳಕಿನ ಘಟಕ ಬಣ್ಣಗಳ ತರಂಗ ದೂರಗಳನ್ನು ಹೋಲಿಸಿ ನೋಡಿರಿ. ನೋಡಿ, ಇಲ್ಲಿ ತರಂಗ ದೂರಗಳನ್ನು ಕೊಟ್ಟಿದ್ದಾರೆ. ಬೆಳಕಿನ ಬಣ್ಣ, ತರಂಗ ದೂರ ಸರಿಸುಮಾರು ನ್ಯಾನೋಮೀಟರ್ನಲ್ಲಿ ಕೊಟ್ಟಿದ್ದಾರೆ, ಆಯಿತಾ. ನ್ಯಾನೋಮೀಟರ್ NM. ನಿಮಗೆ ಗೊತ್ತುಂಟಾ ನ್ಯಾನೋಮೀಟರ್ ಅಂದರೆ ಏನು ಅಂತ? ನ್ಯಾನೋಮೀಟರ್ ಅಂತ ಹೇಳಿದರೆ 1 ನ್ಯಾನೋಮೀಟರ್ ಅಂದರೆ ನೆನಪಿಟ್ಟುಕೊಳ್ಳಿ 10⁻⁻9 ಮೀಟರ್, ಆಯಿತಾ. ಅಂದರೆ ಅಷ್ಟು ಚಿಕ್ಕದದು, ಅಷ್ಟು ಚಿಕ್ಕದು. 10⁻9 ಅಂತ ಹೇಳಿದರೆ 1/9 ಅಂತ ಲೆಕ್ಕ. ಇದು 10⁻−9 ಅಂತ ಹೇಳಿದರೆ 1/10⁻9 ಅಂತ ಅರ್ಥ. ಅಂದರೆ ಅಷ್ಟು ಚಿಕ್ಕದದು, 1/10⁻9 ಚಿಕ್ಕದು, ಆಯಿತಾ. ಅಷ್ಟು ಚಿಕ್ಕದು ತರಂಗ ದೂರ, ಆಯಿತಾ. ನೋಡಿಕೊಳ್ಳಿ, ಅಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಎಷ್ಟು ಅಂತ. ನೇರಳೆಗೆ 380ರಿಂದ 440. ಹಾಗೆ ನಾನೆಲ್ಲ ಓದೋದಿಲ್ಲ, ನೀವು ನೋಡಿಕೊಳ್ಳಿ. ಕೆಂಪಿಗೆ ನೋಡಿ 620ರಿಂದ 750. ಹಾಗಾಗಿ ತರಂಗ ದೂರ ಜಾಸ್ತಿ ಯಾವುದಕ್ಕೆ? ಕೆಂಪಿಗೆ ತರಂಗ ದೂರ ಜಾಸ್ತಿ. ನೇರಳೆಗೆ ತರಂಗ ದೂರ ಕಡಿಮೆ. ನೇರಳೆಯಿಂದ ಕೆಂಪಿನ ಕಡೆಗೆ ಹೋಗುವಂಥ ಸಂದರ್ಭದಲ್ಲಿ ತರಂಗ ದೂರ ಏನಾಗ್ತದೆ? ಜಾಸ್ತಿ ಆಗಿಕೊಂಡು ಹೋಗ್ತದೆ ಅಲ್ವ, ನೋಡಿ. ಹಾಗಾಗಿ ಯಾವುದು ಜಾಸ್ತಿ ಬಾಗುವುದು ಯಾವುದು? ನಾವು ನೋಡಿದ ಪ್ರಕಾರ ನೇರಳೆ ಜಾಸ್ತಿ ಬಾಗ್ತದೆ, ವಯಲೆಟ್ ಜಾಸ್ತಿ ಬಾಗ್ತದೆ ಅಂತ ಹೇಳಿದರೆ ತರಂಗ ದೂರ ಕಡಿಮೆ ಇರುವಂಥದ್ದು ಜಾಸ್ತಿ ಬಾಗ್ತದೆ. ತರಂಗ ದೂರ ಜಾಸ್ತಿ ಇರೋದು ಕಡಿಮೆ ಬಾಗುವುದಲ್ವ, ನೋಡಿ ಇಲ್ಲಿ ಕೆಂಪು ಕಡಿಮೆ ಬಾಗಿದ್ದು, ಹಾಗೆ, ಆಯಿತಾ. ಬೆಳಕಿನ ಘಟಕ ಬಣ್ಣಗಳಲ್ಲಿ ಕಡಿಮೆ ತರಂಗ ದೂರ ಇರುವ ಬಣ್ಣ ಯಾವುದು? ಹೆಚ್ಚಿರುವುದೋ ಯಾವುದು ಕಡಿಮೆ ಇರುವುದು? ಕಡಿಮೆ ಇರುವಂಥದ್ದು V ಅಲ್ವಾ, ಅಂದರೆ ನೇರಳೆ. ಹೆಚ್ಚಿರುವಂಥದ್ದು R ಅಂದರೆ ಕೆಂಪು, ಆಯಿತಾ. ಇನ್ನು ಮುಂದಿನ ಪ್ರಶ್ನೆಯಲ್ಲಿ ಪಟ್ಟಕದ ಮೂಲಕ ಹಾದು ಹೋಗುವಾಗ ಯಾವ ಬಣ್ಣವು ಹೆಚ್ಚು ಬಾಗುವಿಕೆಗೆ ಒಳಗಾಯಿತು? ಯಾವುದು ಹೆಚ್ಚು ಬಾಗುವಿಕೆಗೆ ಒಳಗಾದದ್ದು? ಕಡಿಮೆ ಬಾಗುವಿಕೆಗೆ ಒಳಗಾದ ಬಣ್ಣ ಯಾವುದು? ಹೆಚ್ಚು ಬಾಗುವಿಕೆಗೆ ಒಳಗಾದದ್ದು V ಅಲ್ವಾ, ವಯಲೆಟ್ ಅಂದರೆ ನೇರಳೆ. ಕಡಿಮೆ ಬಾಗುವಿಕೆಗೆ ಒಳಗಾದದ್ದು R ಅಂದರೆ ರೆಡ್ ಅಂದರೆ ಕೆಂಪು. ನೋಡಿ ಮುಂದಿನದ್ದು, ಘಟಕ ಬಣ್ಣಗಳ ದಿಶೆಯಲ್ಲಿನ ಬದಲಾವಣೆಯು ವಿಭಿನ್ನವಾಗಿರಲು ಕಾರಣವೇನಾಗಿರಬಹುದು? ಅಂದರೆ ಅದರಲ್ಲಿರುವಂತಹ ತರಂಗ ದೂರದ ವ್ಯತ್ಯಾಸ, ಇದೇ ಕಾರಣ, ಆಯಿತಾ. ತರಂಗ ದೂರಗಳಲ್ಲಿರುವಂಥ ವ್ಯತ್ಯಾಸ. ಘಟಕ ಬಣ್ಣಗಳ ದಿಶೆಯಲ್ಲಿರುವ ಬದಲಾವಣೆಯನ್ನು ಅವುಗಳ ತರಂಗ ದೂರದೊಂದಿಗೆ ಹೋಲಿಸಿ ನೋಡಿರಿ. ನೋಡಿ, ಪಟ್ಟಕದ ಮೂಲಕ ಬೆಳಕು ಹಾದು ಹೋಗುವಾಗ ತರಂಗ ದೂರ ಹೆಚ್ಚುವುದಕ್ಕನುಸರಿಸಿ ಘಟಕ ಬಣ್ಣಗಳ ಬಾಗುವಿಕೆಯು ಹೇಗೆ ಬದಲಾಗ್ತದೆ ನಾವು ನೋಡಿದ್ದೇವೆ ಅಲ್ವಾ. ತರಂಗ ದೂರ ಕಡಿಮೆ ಇದ್ದರೆ ಬಾಗುವಿಕೆ ಜಾಸ್ತಿ, ತರಂಗ ದೂರ ಹೆಚ್ಚಿದ್ದಾಗ ಬಾಗುವಿಕೆ ಕಡಿಮೆ, ಆಯಿತಾ. ಬೆಳಕಿನ ಕಿರಣಕ್ಕೆ ಉಂಟಾಗುವ ಬಾಗುವಿಕೆಯು ಯಾವೆಲ್ಲ ಘಟಕಗಳನ್ನು ಅವಲಂಬಿಸಿದೆ ಅಂತ ಕೇಳಿದರೆ ಮಾಧ್ಯಮದ ವಕ್ರೀಭವನ ಸ್ಥಿರಾಂಕ, ಬೆಳಕಿನ ಘಟಕ ಬಣ್ಣಗಳ ತರಂಗ ದೂರ, ಇದು ಎರಡನ್ನು ಅವಲಂಬಿಸಿದೆ, ಆಯಿತಾ. ಅಂದರೆ ಒಂದೊಂದು ಮಾಧ್ಯಮಕ್ಕೆ ಒಂದೊಂದು ಸ್ಥಿರಾಂಕ ಅಂತ ಕೊಟ್ಟಿದ್ದಾರೆ, ವಕ್ರೀಭವನ ಸ್ಥಿರಾಂಕ ಅಂತ ಕೊಟ್ಟಿದ್ದಾರೆ. ಅದನ್ನು ಮುಂದೆ ನಾವು ಕಲೀಲಿಕ್ಕಿದ್ದೇವೆ. ಈಗ ಅದನ್ನಷ್ಟು ನೆನಪಿಟ್ಟುಕೊಳ್ಳಿ. ಮಾಧ್ಯಮದ ವಕ್ರೀಭವನ ಸ್ಥಿರಾಂಕ ಮತ್ತು ಬೆಳಕಿನ ಘಟಕ ಬಣ್ಣಗಳ ತರಂಗ ದೂರದ ಮೇಲೆ ಈ ಬಾಗುವಿಕೆ ಅವಲಂಬಿತವಾಗಿದೆ. ಅಷ್ಟನ್ನು ಕರೆದುಕೊಳ್ಳಿ, ಆಯಿತಾ. ಅಷ್ಟನ್ನು ನೆನಪಿಟ್ಟುಕೊಳ್ಳಿ, ಮುಂದೆ ಅದು ಏನು ಅಂತ ಕಲೀಲಿಕ್ಕಿದೆ. Yes, dear students, now in English you can see here, observe the splitting of sunlight into its component colors when it passes through a prism as shown in figure 3.4. You can see the prism now here.
three-dimensional diagram is given, so we can see here the bending of light. Okay, so what could be the reason for the deviation in the light ray? The reason for deviation is change of medium, right? We already explained it. When light ray passes through a prism, it deviates at the two faces due to refraction, right? Here refraction, here also refraction. Is this deviation the same for all the colors? No, we have already seen different colors will be having different deviations. Let us see how this is related to the wavelength of different colors of light. This actually depends on wavelength of different colors. Compare the wavelengths of the colors given in table 3.1. So there is a table, color and appropriate wavelength in nanometer. I already explained in Kannada that nanometer, nanometer, 1 nanometer is 10 to the power minus 9 meter. Okay, so it is so small that it is equal to 1 by 10 to the power 9, very small. Okay, nanometer is a very small reading. Okay, now you can see here in the table, violet has 380 to 440, like red has 620 to 750 nanometer as its wavelength. So you can see here the wavelength is increasing. Red has maximum, violet has the minimum. So by just comparing these, you have to answer the questions below. So the first question there, which color of light has the shortest wavelength, which has the longest? Which is the shortest wavelength, which color is having? Violet. And red has the longest wavelength. Okay, right. Then one more question there, which color deviates the most as it passes through the prism? Which has the least deviation? Most deviation is for which one? You can see in this picture, most deviation is for violet and least for red. Okay, next. What is the reason for the changes observed in the deviation of colors? The reason is wavelength. Okay, as wavelength increases, deviation decreases. Okay, right? Yeah. Compare the deviation of colors with their wavelengths. So already we explained it. How does the deviation of colors change with the increase in the wavelength as it passes through a prism? Okay, so that also we understood. The deviation increases as a wavelength decreases, right? We explained it. And so finally, what are the factors on which the deviation of a ray of light depend? There are two factors mainly. Refractive index of the medium. Refractive index is a constant given for a particular medium. For all medium it changes. So that we'll study. What is refractive index we'll study in later classes. And wavelength of the color of light, that already we understood. These are the two things on which this deviation depends. Just remember that. What is the refractive index we'll see later. So for the timing, just remember that much. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಮುಂದಿನ ಪೇಜ್ ಈಗ ನೋಡಿ ಇಲ್ಲಿ ಬಂದಿದೆ. ಗಾಜಿನ ಪಟ್ಟಕದ ಮೂಲಕ ಬೆಳಕು ಹಾದು ಹೋಗುವಾಗ ಪಟ್ಟಕದ ಎರಡೂ ವಕ್ರೀಭವನ ಮೇಲ್ಮೈಗಳಲ್ಲಿ ಬೆಳಕಿನ ಕಿರಣಕ್ಕೆ ವಕ್ರೀಭವನ ಉಂಟಾಗುತ್ತದೆ. ನಾವು ನೋಡಿದ್ದೇವೆ ಅಲ್ವಾ? ಈ ಸಂದರ್ಭದಲ್ಲಿ ಪ್ರತಿಯೊಂದು ಘಟಕ ಬಣ್ಣದ ದಿಶೆಯಲ್ಲಿ ಉಂಟಾಗುವ ಬದಲಾವಣೆಯ ಪರಿಮಾಣವು ಬೆಳಕಿನ ಬಣ್ಣದ ತರಂಗ ದೂರವನ್ನು ಹೊಂದಿಕೊಂಡು ವಿಭಿನ್ನವಾಗಿರುತ್ತದೆ. ನೋಡಿದ್ದೇವೆ ನಾವೀಗ ಅಲ್ವಾ? ತರಂಗ ದೂರ ಹೆಚ್ಚಿರುವ ಕೆಂಪು ಬಣ್ಣಕ್ಕೆ ಬಾಗುವಿಕೆ ಕಡಿಮೆಯಾಗುತ್ತದೆ. ತರಂಗ ದೂರ ಕಡಿಮೆ ಇರುವ ನೇರಳೆಗೋ ಉಳಿದ ಘಟಕ ಬಣ್ಣಗಳಿಗೋ ನಾವು ಈಗಾಗಲೇ ನೋಡಿದ್ದೇವೆ. ತರಂಗ ದೂರ ಏನಾಗ್ತದೆ? ತರಂಗ ದೂರ ಹೆಚ್ಚಾದ ಹಾಗೆ ಬಾಗುವಿಕೆ ಕಡಿಮೆ ಆಗ್ತದೆ ಅಂತ. ಉಳಿದ ಬಣ್ಣಗಳ ತರಂಗ ದೂರವು ಕೆಂಪು ಮತ್ತು ನೇರಳೆಯ ಎಡೆಯಲ್ಲಿರುವುದರಿಂದ ಕ್ರಮಾನುಗತವಾಗಿ ಬಾಗುವಿಕೆಗೊಳಗಾಗಿ ಕೆಂಪು ಮತ್ತು ನೇರಳೆಯ ಎಡೆಯಲ್ಲಿ ಕ್ರಮೀಕರಿಸಲ್ಪಡುತ್ತವೆ.
ಗೊತ್ತಾಯ್ತಲ್ಲ. ಚಿತ್ರದಲ್ಲಿ ತೋರಿಸಿರುವ ರೀತಿಯಲ್ಲಿ ಒಂದು ಸಣ್ಣ ಸಮತಲ ದರ್ಪಣವನ್ನು ಅಗಲವಾದ ಪಾತ್ರೆಯ ನೀರಿನಲ್ಲಿ ಓರೆಯಾಗಿ ಇರಿಸಿರಿ. ನೋಡಿ, ಹೀಗೆ ಚಿತ್ರದಲ್ಲಿ ತೋರಿಸಿದಾಗೆ ಇರಿಸಬೇಕು. ಮತ್ತು ಸೂರ್ಯಪ್ರಕಾಶವನ್ನು ಪ್ರತಿಫಲಿಸುವಂತೆ ಮಾಡಿ ಪರದೆಯಲ್ಲಿ ಮೂಡಿಸಿರಿ. ಇದು ಪರದೆ, ಆಯಿತಾ. ಅಲ್ಲಿ ಮೂಡಿಸಿದಾಗ ಏನನ್ನು ಗಮನಿಸಿರಿ ನೋಡಿ. ಇಲ್ಲಿ ಗಮನಿಸುವಾಗ ನಮಗೆ ಗೊತ್ತಾಗ್ತದೆ ಏನಾಗ್ತದೆ, ಬಣ್ಣ ಕಾಣ್ತದೆ. ಬೆಳಕಿನ ವರ್ಣ ವಿಭಜನೆ ಅಲ್ಲಿ ಕಾಣ್ತದೆ. ವರ್ಣ ವಿಭಜನೆಯ ಆಧಾರದಲ್ಲಿ ವಿವರಿಸಿರಿ. ನಾವು ಮಾಡಿದ ಪ್ರಯೋಗಗಳಿಂದ ಸೂರ್ಯಪ್ರಕಾಶವು ವಿವಿಧ ಬಣ್ಣಗಳು ಸೇರಿ ಉಂಟಾಗಿರುವುದಾಗಿ ಅರ್ಥೈಸಿಕೊಳ್ಳಬಹುದಲ್ಲವೇ ಅಂತ ಕೇಳಿದ್ದಾರೆ. ಹೌದು, ನಾವು ಆಲ್ರೆಡಿ ಈಗ ಅರ್ಥ ಮಾಡಿಕೊಂಡಿದ್ದೇವೆ. ಅದನ್ನಿಲ್ಲಿ ಕೊಟ್ಟಿದ್ದಾರೆ. ವಿವಿಧ ಬಣ್ಣಗಳು ಸೇರಿ ಉಂಟಾಗುವ ಬೆಳಕು ಸಂಘಟಿತ ಬೆಳಕಾಗಿದೆ, ಕಾಂಪೋಸಿಟ್ ಲೈಟ್. ಸಂಘಟಿತ ಬೆಳಕು ಘಟಕ ಬಣ್ಣಗಳಾಗಿ ವಿಭಜಿಸಲ್ಪಡುವ ವಿದ್ಯಮಾನವು ವರ್ಣ ವಿಭಜನೆ ಆಗಿದೆ. ನೋಡಿ, ಇದು ಇಂಪಾರ್ಟೆಂಟ್, ಆಯಿತಾ. ವರ್ಣ ವಿಭಜನೆ ಎಂದರೇನು ಅಂತ ಕೇಳಿದರೆ ಇದನ್ನು ಬರಿಬೇಕು, ಗೊತ್ತಾಯ್ತಾ. ಸರಿ, ಇನ್ನು ಮತ್ತೊಂದು ಪ್ರಶ್ನೆ. ಮುಂದಿನ ಟಾಪಿಕ್ಗಾಗಿ, ಮುಂದಿನ ವಿಷಯಕ್ಕಾಗಿ ಮತ್ತೊಂದು ಪ್ರಶ್ನೆಯ ಮೂಲಕ ಮುಂದುವರಿತಾ ಇದ್ದಾರೆ. ನೋಡಿ, ಪ್ರಶ್ನೆ ಏನು ಎಂದರೆ, ಆಕಾಶದಲ್ಲಿ ಕಾಣುವ ಕಾಮನ ಬಿಲ್ಲು ಬೆಳಕಿನ ವರ್ಣ ವಿಭಜನೆಯಿಂದ ಉಂಟಾಗುವುದೇ ಕೇಳಿದ್ದಾರೆ. ನೋಡಿ, ಕಾಮನ ಬಿಲ್ಲು ನೀವು ನೋಡಿರಬಹುದಲ್ವಾ, ಕಾಮನ ಬಿಲ್ಲನ್ನು ನೋಡಿರಬಹುದಲ್ವಾ. ಕಾಮನ ಬಿಲ್ಲನ್ನು ಗಮನಿಸಿರುವಿರಲ್ಲವೇ. ಕೃತಕವಾಗಿ ಕಾಮನ ಬಿಲ್ಲನ್ನು ಉಂಟು ಮಾಡಲು ಸಾಧ್ಯವೇ? ಕೃತಕವಾಗಿ ಕಾಮನ ಬಿಲ್ಲನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳಿದ್ದಾರೆ. ಚೆನ್ನಾಗಿ ಸೂರ್ಯಪ್ರಕಾಶವಿರುವಾಗ ಸೂರ್ಯನ ವಿರುದ್ಧ ದಿಕ್ಕಿಗೆ ಮುಖ ಮಾಡಿ ನಿಂತು ಆಕಾಶದ ಕಡೆಗೆ ನೀರನ್ನು ಸಿಂಪಡಿಸಿ ನೋಡಿರಿ. ನೋಡಿ, ಇಲ್ಲಿ ಸಿಂಪಡಿಸ್ತಾ ಇರುವ ರೀತಿಯಲ್ಲಿ ಆಕಾಶದ ಕಡೆಗೆ ನೋಡಿಕೊಂಡು ಆಕಾಶದ ಕಡೆಗೆ ನಾವು ನೀರನ್ನು ಸಿಂಪಡಿಸಬೇಕು. ಅದರ ಮೂಲಕ ಸೂರ್ಯಪ್ರಕಾಶ ಹಾದು ಹೋಗುವಾಗೆ ಮಾಡಬೇಕಷ್ಟೇ, ಆಯಿತಾ. ಏನನ್ನು ಗಮನಿಸುವಿರಿ? ಕೃತಕವಾಗಿ ಒಂದು ಕಾಮನ ಬಿಲ್ಲನ್ನು ರೂಪಿಸಲು ಸಾಧ್ಯವಾಯಿತಲ್ಲವೇ. ಇಲ್ಲಿ ಬಣ್ಣ ಕಾಣುವ ಹಾಗೆ ನಮಗೂ ಕಾಣ್ತದೆ, ಸರಿಯಾಗಿ ಬೆಳಕು ಅದರ ಮೂಲಕ ಹಾದು ಹೋದರೆ, ಆಯಿತಾ. ದೊರೆತ ವರ್ಣಪಟಲವನ್ನು ಕಾಮನ ಬಿಲ್ಲಿನ ಬಣ್ಣಗಳೊಂದಿಗೆ ಹೋಲಿಸಿರಿ. ಯಾವೆಲ್ಲ ಬಣ್ಣಗಳನ್ನು ಗುರುತಿಸಲು ನಿಮಗೆ ಸಾಧ್ಯವಾಗುತ್ತದೆ? ಎಲ್ಲ ಬಣ್ಣ ಕಾಣಬೇಕು ಅಂತ ಇಲ್ಲ, 7 ಬಣ್ಣ ಕಾಣುವುದಿಲ್ಲ, ಅಂತೂ ಕೆಲವು ಬಣ್ಣಗಳನ್ನು ಕಾಣುತ್ತೇವೆ. ಇವುಗಳನ್ನು ಸೈನ್ಸ್ ಡೈರಿಯಲ್ಲಿ ದಾಖಲಿಸಿರಿ ಅಂತ ಹೇಳಿದ್ದಾರೆ. ಈ ಪ್ರಯೋಗ ಮಾಡಿ ನೋಡ್ಬೋದು ನೀವು. ಇನ್ನು ಸೂರ್ಯನಿರುವ ಅದೇ ದಿಕ್ಕಿನಲ್ಲಿ ನೀರನ್ನು ಸಿಂಪಡಿಸಿ ನೋಡಿರಿ. ಕಾಮನಬಿಲ್ಲು ಕಾಣಿಸುವುದಿಲ್ಲವಲ್ಲವೇ. ಸೂರ್ಯನ ವಿರುದ್ಧ ದಿಕ್ಕಿಗೆ ಅದನ್ನು ಸೂರ್ಯನ ಬೆಳಕು ಅದರ ಮೂಲಕ ಹಾದು ಹೋಗುವಾಗೆ ಮಾಡಿದರೆ ಮಾತ್ರ ನಮಗೆ ಕಾಣುವುದು, ಇಲ್ಲದಿದ್ದರೆ ಕಾಣುವುದಿಲ್ಲ, ಆಯಿತಾ. ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಮಾತ್ರ ಯಾವಾಗಲೂ ಕಾಮನಬಿಲ್ಲು ಉಂಟಾಗುತ್ತದೆ. ಕಾಮನಬಿಲ್ಲು ಪೂರ್ವ ದಿಕ್ಕಿನಲ್ಲಿ ಕಾಣಿಸುವುದಿದ್ದರೆ ಸೂರ್ಯ ಯಾವ ದಿಕ್ಕಿನಲ್ಲಿರುವನು? ಪಶ್ಚಿಮದಲ್ಲಿ ಅಲ್ವಾ. ಪಶ್ಚಿಮ ದಿಕ್ಕಿನಲ್ಲಿ ಕಾಮನಬಿಲ್ಲು ಕಾಣಿಸುವುದಾದರೂ ಸೂರ್ಯ ಪೂರ್ವದಲ್ಲಿ ಇರ್ತಾನೆ, ಆಯಿತಾ. ಗೊತ್ತಾಯಿತು ಅಂತ ಅಂದ್ಕೊಳ್ತೇನೆ. Yes, so in English, here the same thing is explained. When light passes through a glass prism, it undergoes refraction at the 2 refracting faces of the prism. The extent of deviation depends on the wavelength of light. Red deviates the least because of its longer wavelength. What about violet, which has a shorter wavelength? We already understood, as wavelength increases, deviation decreases. Okay. What about the other colors? The wavelength of other colors lie in between red and violet, hence their deviation occurs proportionally and is arranged between red and violet. I think you understood it. Place a small plane mirror, another activity they insisted to us, slightly inclined at in a tray of water as shown in the figure. In this figure you can see it like this. You have to arrange it, adjust its position so as to reflect sunlight onto a screen. This is the screen. What do you observe? Explain based on the description of light. From the experiments we have done, we can understand that sunlight is
composed of different colors, right? So here also you can see different colors. So final conclusion is light composed of different colors is composite light. So what is dispersion? Answer is given here. Dispersion of light is the phenomenon of splitting up of a composite light into its component colors. Very important definition of dispersion. Okay. So with the question they enters into the other next part. Is the rainbow seen in the sky formed by dispersion rainbow? So have you observed rainbow? They asked. Can we create a rainbow artificially? Spray fine droplets of water onto the air when the sun is shining behind you. What do you observe? Haven't you created an artificial rainbow? So like this you can see artificial rainbow if you do so. Compare the spectrum obtained now with the colors of natural rainbow. Identify the colors you have observed. Note them down in the science diary. So colors, all the colors you may not be seeing, but some colors you will observe. At least splitting of color you can observe there. Now spray fine droplets of water towards the sun. A rainbow is not formed, isn't it? Is it? So you can't see a rainbow in that moment. So actually sunlight, you have to make sunlight pass through that water, then only you can see rainbow there. A rainbow is always formed in the direction opposite to the sun. Okay, remember that. Where will the sun be when a rainbow is seen in the east? Sun will be in the west. Okay. What about the position of the sun when a rainbow is seen in the west? Of course it will be in the east. Okay, ಸರಿ. ಇನ್ನು ಕನ್ನಡ ಮೀಡಿಯಮಿನ ವಿದ್ಯಾರ್ಥಿಗಳಿಗಾಗಿ ಆಕಾಶದಲ್ಲಿ ಕಾಮನಬಿಲ್ಲು ರೂಪುಗೊಳ್ಳುವುದು ಹೇಗಾಗಿರಬಹುದು ಅಂತ ಹೇಳುವಂಥ ಪ್ರಶ್ನೆಗೆ ಮುಂದೆ ಉತ್ತರವನ್ನು ಕಂಡುಕೊಳ್ಳುವ. ನೀರಿನ ಹನಿಯ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವು ಎಲ್ಲೆಲ್ಲ ವಕ್ರೀಭವನಕ್ಕೆ ಒಳಗಾಗುತ್ತದೆ ಅಲ್ವಾ? ನೋಡಿ ಇಲ್ಲಿ ಚಿತ್ರದಲ್ಲಿ ಇದು ಇದು ನೀರಿನ ಹನಿಗಳಾಯ್ತಾ. ನೀರಿನ ಹನಿಗಳು ಬೆಳಕಿನ ಕಿರಣ ಅದರ ಮೂಲಕ ಹಾದು ಹೋಗ್ತದೆ. ಹೀಗೆ ಹಾದು ಹೋಗುವಾಗ ಇಲ್ಲೊಮ್ಮೆ ವಕ್ರೀಭವನ ಆಯಿತು, ಯಾಕಂದರೆ ಅಲ್ಲಿ ಮಾಧ್ಯಮ ಬದಲಾಯಿತು, ಗಾಳಿಯಿಂದ ನೀರಿಗೆ ಹೋಯಿತು ಬೆಳಕು. ಹಾಗೆ ಅಲ್ಲೊಮ್ಮೆ ವಕ್ರೀಭವನ ಆಗ್ತದೆ. ಪುನಃ ಹೀಗೆ ಅದರ ಒಳಗೆ ಏನಾಗ್ತದೆ, ಅದು ಪ್ರತಿಫಲನ ಆಗ್ತದೆ, ಸಂಪೂರ್ಣ ಆಂತರಿಕ ಪ್ರತಿಫಲನ ಆಗ್ತದೆ. ಮತ್ತು ಇಲ್ಲಿ ಏನಾಗ್ತದೆ, ಪುನಃ ಅದು ಹೊರಗೆ ಬರುವಾಗ ವಕ್ರೀಭವನ ಆಗ್ತದೆ. ಹಾಗೆ ಎರಡೂ ಕಡೆ ಅಲ್ಲಿ ವಕ್ರೀಭವನ ಉಂಟಾಗ್ತದೆ ಆಯಿತಾ. ವಕ್ರೀಭವನಕ್ಕೆ ಒಳಗಾದ ಬೆಳಕಿನ ಕಿರಣಕ್ಕೆ ನೀರಿನ ಹನಿಯ ಒಳಭಾಗದಲ್ಲಿ ಏನು ಸಂಭವಿಸುತ್ತದೆ? ಅದು ಪ್ರತಿಫಲನ ಆಗುವುದು ಆಯಿತಾ. ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗುವಂಥದ್ದು. ನೀರಿನ ಹನಿಯ ಒಳಭಾಗವನ್ನು ಪ್ರವೇಶಿಸಿ ಹೊರಬರುವ ಬೆಳಕಿನ ಕಿರಣವು 2 ಬಾರಿ ವಕ್ರೀಭವನಕ್ಕೂ 1 ಸಲ ಸಂಪೂರ್ಣ ಆಂತರಿಕ ಪ್ರತಿಫಲನಕ್ಕೂ ಒಳಗಾಗುತ್ತದೆ. ನೆನಪಿಡಿ, 2 ವಿಷಯಗಳಲ್ಲಿ ಆಗುವುದು ಏನೆಲ್ಲ? 2 ಬಾರಿ ವಕ್ರೀಭವನ ಉಂಟಾಗ್ತದೆ. 2 ಬಾರಿ ವಕ್ರೀಭವನ ಉಂಟಾಗ್ತದೆ. ಆಮೇಲೆ 1 ಸಲ ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗ್ತದೆ. 2 ಕ್ರಿಯೆಗಳಿಂದಾಗಿ ಅಲ್ಲಿ ನಮಗೆ ಈ ಬೆಳಕಿನ ಕಿರಣಗಳು ಬೇರೆ ಬೇರೆ ಬಣ್ಣಗಳಲ್ಲಿ ನಮಗೆ ಕಾಣುವಂಥದ್ದು. ಕಾಮನಬಿಲ್ಲು ಉಂಟಾಗುವುದು ಹಾಗೆ ಆಯಿತಾ. ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಜರುಗುವ ಇಂತಹ ವಕ್ರೀಭವನ, ವರ್ಣ ವಿಭಜನೆ ಹಾಗೂ ಸಂಪೂರ್ಣ ಆಂತರಿಕ ಪ್ರತಿಫಲನಗಳ ಫಲಿತ ಪರಿಣಾಮದಿಂದಾಗಿ ಕಾಮನಬಿಲ್ಲು ಉಂಟಾಗ್ತದೆ. ನೋಡಿ, ಕಾಮನಬಿಲ್ಲು ಉಂಟಾಗುವುದು ಹೇಗೆ ಅಂತ ಹೇಳುವುದಕ್ಕೆ ಇಲ್ಲಿ ಉತ್ತರ ಉಂಟು. ಈ ಪ್ಯಾರಾಗ್ರಾಫ್ ಅದನ್ನು ಸರಿಯಾಗಿ ಕಲಿತುಕೊಳ್ಳಿ. ಪರೀಕ್ಷೆಗೆ ಕೇಳಿದರೆ, ಇನ್ನು ಮುಂದಿನ ಕೊನೆಯ ಪರೀಕ್ಷೆಗೆಲ್ಲ ಕೇಳಿದರೆ ಬರೀಲಿಕ್ಕೆ ಬೇಕಾಗ್ತದೆ. ಓಕೆ, ಇನ್ನು ಬೆಳಕಿನ ಬಣ್ಣಗಳ ಪುನರ್ ಸಂಯೋಜನೆ, ರೀಕಾಂಬಿನೇಷನ್ ಆಫ್ ಕಲರ್ಸ್ ಆಫ್ ಲೈಟ್.
ನೋಡಿ ಅದೇನು ಅಂತ. ಘಟಕ ಬಣ್ಣಗಳ ಮೂಲಕ ಪಟ್ಟಕದ ಮೂಲಕ ಆಯಿತಾ, ಪಟ್ಟಕದ ಮೂಲಕ ಸೂರ್ಯಪ್ರಕಾಶವನ್ನು ಹಾಯಿಸುವ ಪ್ರಯೋಗದಲ್ಲಿ ಘಟಕ ಬಣ್ಣಗಳ ಪಥದಲ್ಲಿ ಸಮಾನವಾದ ಇನ್ನೊಂದು ಪಟ್ಟಕವನ್ನು ಚಿತ್ರ 3.9ರಲ್ಲಿ ತೋರಿಸಿದಂತೆ ಕ್ರಮೀಕರಿಸಿ ಇರಿಸಿರಿ. ನೋಡಿ ಇಲ್ಲಿ ಒಮ್ಮೆ ಆಯಿತು ಏನು ಬಣ್ಣಗಳ ವಿಭಜನೆ ಎಲ್ಲ ಆಗ್ತದೆ, ಮತ್ತು ಪುನಃ ಇನ್ನೊಂದು ಪಟ್ಟಕವನ್ನು ಹೀಗೆ ಜೋಡಿಸಬೇಕು, ಹಾಗೆ ಆಯಿತಾ. ಗೋಡೆಯಲ್ಲಿ ಯಾವ ರೀತಿಯ ಬೆಳಕು ಲಭಿಸುವುದು? ಇಲ್ಲಿಂದ ಹೊರಟಂಥ ಬೆಳಕು ಇಲ್ಲಿ ಗೋಡೆಯಲ್ಲಿ ನಾವು ನೋಡಿದರೆ ಯಾವ ರೀತಿ ಬೆಳಕು ಅಂತ ಕೇಳಿದ್ದಾರೆ. ಯಾವ ರೀತಿ ಲಭಿಸಬಹುದು ನಾವು ಅಂದಾಜು ಮಾಡಿಯೇ ಹೇಳಬಹುದು. ಯಾವ ಬೆಳಕು? ಬಣ್ಣದ ಬೆಳಕ, ಬಿಳಿ ಬೆಳಕು ಲಭಿಸ್ತದೆ ಆಯಿತಾ. ಬಿಳಿ ಬೆಳಕು ಲಭಿಸ್ತದೆ. ಇದಕ್ಕೆ ಕಾರಣವೇನಿರಬಹುದು? ಪುನಃ ಅದೇನಾಗ್ತದೆ, ಪುನಃ ವಕ್ರೀಭವನ ಆಗಿ 2 ಸಲ ಆದಾಗ ಅಲ್ಲಿ ಬಿಳಿ ಬೆಳಕು ಹೊರಗೆ ಬರ್ತದೆ. ಘಟಕ ಬಣ್ಣಗಳು ಸೇರಿ ಹೊರಗೆ ಬರುವಂಥದ್ದು ಬಿಳಿ ಬೆಳಕು ಆಯಿತಾ. ಒಂದನೇ ಪಟ್ಟಕದಿಂದ ಹೊರಬರುವ ಬೆಳಕಿನ ಘಟಕ ಬಣ್ಣಗಳಿಗೆ ಎರಡನೇ ಪಟ್ಟಕದಲ್ಲಿ ವಿರುದ್ಧ ದಿಶೆಯಲ್ಲಿ ಬಾಗುವಿಕೆ ಉಂಟಾಗುವುದರಿಂದ ಪಟ್ಟಕದ ಬಣ್ಣಗಳು ಸಂಯೋಜಿಸಿ ಗೋಡೆಯಲ್ಲಿ ಬೆಳಕು ಲಭಿಸ್ತದೆ ಆಯಿತಾ. ಇದರಿಂದ ನಮಗೇನು ಗೊತ್ತಾಗ್ತದೆ, ಇಲ್ಲಿ ಬಿಳಿ ಬೆಳಕಿಂದ 7 ಬಣ್ಣಗಳು ಸಿಕ್ಕಿತ್ತು. ಆ 7 ಬಣ್ಣಗಳು ಪುನಃ ಸಂಯೋಜನೆ ಹೊಂದಿದರೆ ಪುನಃ ಬಿಳಿ ಬೆಳಕು ಸಿಗ್ತದೆ. ಹಾಗಾಗಿ ಬಿಳಿ ಬೆಳಕಲ್ಲೇ ಇರುವಂಥದ್ದು 7 ಬಣ್ಣಗಳು ಅಂತ ನಮಗೆ ಸರಿಯಾಗಿ ಗೊತ್ತಾಗ್ತದೆ. ಗಾಜಿನ ಪಟ್ಟಕದಿಂದ ಬಣ್ಣ ಬಂದದ್ದಲ್ಲ, ಬಿಳಿ ಬೆಳಕೇ ಅದು ಘಟಕ ಬಣ್ಣಗಳಾಗಿ ವಿಭಜಿಸಲ್ಪಟ್ಟದ್ದು. ಹಾಗೆ ಬಿಳಿ ಬೆಳಕಿನಲ್ಲೇ 7 ಬಣ್ಣಗಳಿರೋದು ಅಂತ ಸರಿಯಾಗಿ ನಮಗೆ ಗೊತ್ತಾಗೋದು ಈಗ ಆಯಿತಾ, ಈ ಪ್ರಯೋಗದಿಂದ. ಆಯ್ತಲ್ಲ, ಸರಿ. ಮತ್ತೊಂದು ಪ್ರಶ್ನೆಯ ಮೂಲಕ ಮುಂದಿನ ವಿಷಯಕ್ಕೆ ಹೋಗ್ತಾರೆ ಅವರು. ದೃಶ್ಯ ಬೆಳಕನ್ನು ಹೊರತುಪಡಿಸಿ ಬೇರೆ ಯಾವುದಾದರೂ ಘಟಕಗಳು ಸೂರ್ಯಪ್ರಕಾಶದಲ್ಲಿ ಒಳಗೊಂಡಿವೆ ಅಂತ ಅದು ಮುಂದಿನ ಹಂತದಲ್ಲಿ ನಾವು ನೋಡಲಿಕ್ಕಿದ್ದೇವೆ. Yes, for English medium students, how is a rainbow formed in the sky? You can see 2 questions here. When passing through water droplets, where do light rays undergo refraction? You can see here 2 times refraction takes place, once here and once here. And in between that, there will be total internal reflection inside the raindrop. Water drops, these 2 are water drops, is the sunlight. Okay, so what happens to the refracted light rays inside the water droplets? That is here inside the water droplet, what happens, that is total internal reflection takes place. Internal reflection. Okay, so 2 things are happening here. So you can see in this paragraph how this rainbow is formed. So explanation is given in this particular paragraph, very important here. You can see a ray of sunlight passing through a water droplet undergoes refraction twice. Remember, refraction twice, and internal reflection once. This is a natural phenomenon. A rainbow is formed as a result of combined effect of refraction, dispersion, and internal reflection. Refraction, dispersion, internal reflection. By that, this rainbow is formed. Okay. So then recombination of colors of light. We get dispersed light from the prism in the experiment as shown in figure 3.2. Already we have seen 7 colors we can see with Geor, we understood. In the path of dispersed light, arrange an identical prism as shown in figure 3.9. And like this you have to arrange the other prism of same kind. What kind of light is obtained on the wall? On the wall, suppose here wall is there. On the wall you will see white light. Okay, you will see white light. Colored light will be again combining into white light there. What could be the reason for this? It is again refraction is a reason. In the opposite direction refraction takes place. So that is explained here. The rays of different colors
from the prism undergo a deviation in the opposite direction by the second prism. This results in the recombination of colors to produce white light on the wall. Next, with the question, they continues to the next part. Are there any other components in sunlight besides visible light? Asked. We'll see the answer in the next section. I will wind up here for this particular topic of dispersion of this unit. Thank you. ಇದರೊಂದಿಗೆ ನಾವು ಇಲ್ಲಿಗೆ ಈ ಬೆಳಕಿನ ವರ್ಣ ವಿಭಜನೆ ಅಂತ ಹೇಳುವಂಥ ಟಾಪಿಕನ್ನು ವಿಷಯವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ ಅಲ್ಲಿವರೆಗೆ ಧನ್ಯವಾದಗಳು. ಸರಿಯಾಗಿ ಓದಿ. ಆಲ್ ದ ಬೆಸ್ಟ್.